ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 30, 2023ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಸೇರಿದಂತೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇತ್ತೀಚೆಗೆ ಡಿಸೆಂಬರ್ 2023ರಲ್ಲಿ ಪವರ್ ಗ್ರಿಡ್ ವಿಶ್ರಮ್ ಸದನ್ ಅಥವಾ ಪವರ್ ಗ್ರಿಡ್ ವಿಶ್ರಮ ಸದನವನ್ನು ಕರ್ನಾಟಕದ ಕೆಳಗಿನ ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? ನೋಡಿ, ಇಂಗ್ಲೀಷಲ್ಲೂ ಕೂಡ ಬರ್ಕೊಳ್ಳಿ, ಪವರ್ ಗ್ರಿಡ್ ವಿಶ್ರಮ್ ಸದನ್ ಅಂತ ಹೇಳ್ತೀವಿ. ಸರಿಯಾದಂಥ ಉತ್ತರ ಬೆಂಗಳೂರು. ನೋಡಿ, ಸಾರ್ವಜನಿಕವಾಗಿ ಹೆಲ್ಪ್ ಆಗ್ತಕ್ಕಂಥ ಉದ್ದೇಶದಿಂದಾಗಿ ಪವರ್ ಗ್ರಿಡ್ ಕಂಪನಿ ಏನಿದೆ, ಸೊ ಪ್ರತಿಯೊಂದು ಭಾರತೀಯ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಇವನ್ನು ಉದ್ಘಾಟನೆ ಮಾಡ್ತಾ ಇರುತ್ತೆ. ಸೊ ಇದೀಗ ಪವರ್ ಗ್ರಿಡ್ ವಿಶ್ರಮ ಸದನವನ್ನು ಬೆಂಗಳೂರಿನಲ್ಲಿ ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಮೂಲಕ PAB ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಗಮನಿಸಿ. ಡಿಸೆಂಬರ್ 28ರಂದು ಬಿಡುಗಡೆಯಾಗಿದೆ. ಸೊ ನೋಡಿ, ಆನರಬಲ್ ಪವರ್ ಮಿನಿಸ್ಟರ್ ಆಗಿರತಕ್ಕಂಥ ಇನಾಗ್ರೇಟ್ಸ್ ಸೊ ಪವರ್ ಗ್ರಿಡ್ ವಿಶ್ರಮ್ ಸದನ್ ಇನ್ ಬೆಂಗಳೂರು. ಸೊ ಬೆಂಗಳೂರಿನಲ್ಲಿ RK ಸಿಂಗ್ ಅಂದರೆ ಇವರು ಪವರ್ ಮಿನಿಸ್ಟರ್ ಆಗಿದ್ದಾರೆ ಪ್ರಸ್ತುತ. ಸೊ ಇವರು ಇನಾಗ್ರೇಷನ್ ಮಾಡಿದ್ದಾರೆ. ಸೊ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಕೇಂದ್ರ ವಿದ್ಯುತ್ ಸಚಿವರಾಗಿರತಕ್ಕಂಥ RK ಸಿಂಗ್ ಅವರು ಡಿಸೆಂಬರ್ 28, 2023ರಂದು ಬೆಂಗಳೂರಿನಲ್ಲಿ ಪವರ್ ಗ್ರಿಡ್ ವಿಶ್ರಮ್ ಸದನನ್ನು ಪ್ರಾರಂಭಿಸಿದರು. ಗೌರವಾನ್ವಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವ ಮನ್ಸುಖ್ ಎಲ್ ಮಾಂಡವಿಯ ಅವರು ವಾಸ್ತವದಲ್ಲಿ ಮಾಧ್ಯಮದ ಮೂಲಕ ಉಪಸ್ಥಿತರಿದ್ದರು. ಇಲ್ಲಿ ಇನ್ನು ಅಂದಾಜು 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ 2 ಅಂತಸ್ತಿನ ವಿಶ್ರಾಂತಿ ಗೃಹವು 270 ಹಾಸಿಗೆಗಳನ್ನು ಹೊಂದಿದೆ. ಈ ಕಟ್ಟಡವು ಒಟ್ಟು 55 ಕೊಠಡಿಗಳು, ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಹೊಂದಿವೆ. ಈ ವಿಶ್ರಾಂತಿ ಗೃಹಗಳು ರೋಗಿಗಳ ಈ ವಿಶ್ರಾಂತಿ ಗೃಹಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂದರೆ ರೋಗಿಗಳ ಪರಿಚಾರಕರಿಗೆ ಸಾಧ್ಯವಾದಷ್ಟು ಪರಿಹಾರವನ್ನು ಒದಗಿಸುತ್ತವೆ. ಇವು ಪವರ್ ಗ್ರಿಡ್ ಎಂಬುದು ಸಾರ್ವಜನಿಕ ಅನುಕೂಲಕ್ಕಾಗಿ ಜವಾಬ್ದಾರಿಯುತ ಕಾರ್ಪೊರೇಟ್ ನಾಗರಿಕನಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಂಡಿದೆ. ನೋಡಿ, ಅದು ವಿದ್ಯುತ್ ಸಚಿವಾಲಯವಾಗಿ ಅಂದರೆ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಂಪನಿಯಾಗಿದ್ದರೂ ಕೂಡ ಸಾರ್ವಜನಿಕವಾಗಿ ಅದು ಪರೋಪಕಾರಿ ಸಂಸ್ಥೆಯಾಗಿ ಕೂಡ ಹೊರಹೊಮ್ಮಿದೆ. ಸೊ ಈ ಮೂಲಕ ಪ್ರತಿಯೊಂದು ಪ್ರಮುಖ ಜಿಲ್ಲೆಗಳಲ್ಲಿ ಸೊ ಈ ಒಂದು ಪವರ್ ಗ್ರಿಡ್ ಆಶ್ರಮವನ್ನು ತೆರೀತಾ ಇದೆ. ಸೊ ಈ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನಾವೀಗ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಕುರಿತು ನೋಡೋಣ. ಇದೊಂದು ಮಹಾರತ್ನ ಕಂಪನಿ. ನೋಡಿ, ಪವರ್ ಗ್ರಿಡ್ ಒಂದು ವೇಳಾಪಟ್ಟಿ ಎನಲ್ಲಿ ಕಂಡುಬರತಕ್ಕಂಥ ಮಹಾರತ್ನ ಕಂಪನಿ. ಭಾರತ ಸರ್ಕಾರದ ಸಾರ್ವಜನಿಕ ವಲಯದ ಒಂದು ಉದ್ಯಮವಾಗಿದೆ. ಪವರ್ ಗ್ರಿಡ್ಡನ್ನು ಅಕ್ಟೋಬರ್ 23, 1989ರಂದು 89ರಂದು ಕಂಪನಿಗಳ ಕಾಯ್ದೆ ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದರೆ ಕಂಪನಿಗಳ ಕಾಯ್ದೆ 1956ರ ಕಾಯ್ದೆಯ ಪ್ರಕಾರ ಸ್ಥಾಪನೆ ಮಾಡಲಾಗಿದೆ. ಪವರ್ ಗ್ರಿಡ್ ಒಂದು ಪಟ್ಟಿ ಮಾಡಲಾದ ಕಂಪನಿಯಾಗಿದ್ದು ಇದರಲ್ಲಿ ಭಾರತ ಸರ್ಕಾರವು 51.34% ಪಾಲನ್ನು ಹೊಂದಿದೆ. ಸೊ ಉಳಿದ ಪಾಲು ಕಂಪನಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ನೋಡಿ, ಡಿಸೆಂಬರ್ 29ರಂದು ಪ್ರತಿ ವರ್ಷ ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಕೆಳಗಿನ ಯಾರು ಕುವೆಂಪುರವರನ್ನು ಕುರಿತು ಯುಗದ ಕವಿ, ಜಗದ ಕವಿ ಎಂದು ಹೇಳಿದ್ದಾರೆ? ಸರಿಯಾದಂಥ ಉತ್ತರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದಾರಾ ಬೇಂದ್ರೆಯವರು ಕುವೆಂಪುರವರನ್ನ ಕುರಿತು ಯುಗದ ಕವಿ, ಜಗದ ಕವಿ ಅಂತ ಹೇಳ್ತಾರೆ. ಸೊ ಕುವೆಂಪುರವರ ಜನ್ಮದಿನ ಡಿಸೆಂಬರ್ 29. ಸೊ ಆ ಒಂದು ದಿನದಂದು ವಿಶ್ವ ಮಾನವ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಏನಿದೆ ಅಂತ. ನೋಡಿ, ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಡಿಸೆಂಬರ್ 29, 1904ರಲ್ಲಿ ಜನಿಸ್ತಾರೆ. ನವೆಂಬರ್ 11, 1994ರಲ್ಲಿ ನಿಧನ ಹೊಂದುತ್ತಾರೆ. ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ ಮತ್ತು ಚಿಂತಕರಾಗಿದ್ದಾರೆ. ಇವರು ಜನಿಸಿದ್ದು ನೋಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರತಕ್ಕಂಥ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಎಂಬತಕ್ಕಂಥ ಸ್ಥಳದಲ್ಲಿ ಜನಿಸ್ತಾರೆ ಇವರು.
ಸೊ ಇವ್ರು ಮುಖ್ಯವಾಗಿ ಇವರು ಮೈಸೂರು ಕರ್ನಾಟಕದಲ್ಲಿ ನಿಧನ ಹೊಂದ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನವರ ಅಂತ್ಯ ಸಂಸ್ಕಾರ ಸ್ಥಳ ತಮ್ಮ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ. ಇವರ ಕಾವ್ಯನಾಮ ಕುವೆಂಪು. ಇವರನ್ನು ಸಾಹಿತ್ಯ ಚಳವಳಿ ನವೋದಯ ಸಾಹಿತ್ಯಗಾರರು ಇವರು ನವೋದಯ ಕವಿಯಾಗಿದ್ದಾರೆ. ನವ್ಯ ಕವಿಗಳು ನವೋದಯದಲ್ಲಿ ಇದ್ದಂತಹ ಕವಿ ಇವರು. 20ನೇ ಶತಮಾನದಲ್ಲಿ ಕಂಡ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು. ವಿಶ್ವಮಾನವ ಸಂದೇಶ ನೀಡಿದವರು. ಕನ್ನಡದ 2ನೇ ರಾಷ್ಟ್ರಕವಿಯಾದಂಥವರು. ಜ್ಞಾನಪೀಠ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು. ಕರ್ನಾಟಕ ಸರ್ಕಾರ ಕೊಡಮಾಡುವ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದಂಥವರು ಇವರು. ಹಾಗಾದರೆ ಇವರ ಕಾವ್ಯನಾಮಗಳನ್ನು ಕುರಿತು ನಾವು ನೋಡೋಣ. ನೋಡಿ, ಇವರ ಪ್ರಮುಖ ಕಾವ್ಯ ಶ್ರೀರಾಮಾಯಣ ದರ್ಶನಂ 1949ರಲ್ಲಿ ಬರೀತಾರೆ. ಇವರ ಪ್ರಮುಖ ಖಂಡ ಕಾವ್ಯಗಳನ್ನು ಕುರಿತು ನಾವು ನೋಡೋದಾದರೆ ಚಿತ್ರಾಂಗದ ಎಂಬತಕ್ಕಂಥದ್ದು. ಇವರ ಪ್ರಮುಖ ಕವನ ಸಂಕಲನ ನೋಡೋದಾದರೆ ನೋಡಿ, ಕೊಳಲು, ಪಂಚಜನ್ಯ, ನವಿಲು, ಕಲಾಸುಂದರಿ ಎಂಬುದು. ಇವರ ಪ್ರಮುಖ ಕಾದಂಬರಿಗಳು ಅಂತ ನಾವು ನೋಡೋದಾದರೆ ಕಾನೂನು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಎಂಬತಕ್ಕಂಥದ್ದು. ಇನ್ನು ಅವರು ಪ್ರಮುಖ ಆತ್ಮಕಥೆ ನೋಡಿ, ನೆನಪಿನ ದೋಣಿಯಲ್ಲಿ ಎಂಬುದು ಪ್ರಮುಖ ಒಂದು ಆತ್ಮಕಥೆ. ಇದು ಕುವೆಂಪು ಅವರವರ ಮದುವೆ ಪ್ರಸಂಗ ಇದು. ಇನ್ನು ಶಿವಮೊಗ್ಗ ಬಳಿ ಇರುವ ವಿಶ್ವವಿದ್ಯಾಲಯಕ್ಕೆ ಕುವೆಂಪು ಅವರ ಹೆಸರಿಡಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿರುವ ಕನ್ನಡ ಅಧ್ಯಯನ ಸಂಸ್ಥೆಗೆ ಕುವೆಂಪು ಅವರ ಹೆಸರನ್ನು ಇಡಲಾಗಿದೆ. ಇವರ ಅನುವಾದ ಕಾರ್ಯವನ್ನು ಪ್ರೋತ್ಸಾಹಿಸಲು ಬೆಂಗಳೂರಿನಲ್ಲಿ ಸ್ಥಾಪಿಸಲಾದ ಭಾರತ್ ಭಾಷಾ ಭಾರತಿ ಸಂಸ್ಥೆಗೆ ಕುವೆಂಪುರವರ ಹೆಸರನ್ನಿಡಲಾಗಿದೆ. ಸೊ ಅಲ್ಲಿ ಸಂಸ್ಥೆ ಅಂತ ಮಾಡ್ಕೊಳ್ಳಿ. ಭಾಷಾ ಭಾರತಿ ಸಂಸ್ಥೆಗೆ ಕುವೆಂಪು ಸಂಸ್ಥೆ ಎಂದು ಹೆಸರಿಡಲಾಗಿದೆ. ಹಾಗಾದರೆ ಇವರಿಗೆ ಸಂದಂಥ ಪ್ರಶಸ್ತಿಗಳು ನೋಡೋದಾದರೆ ನೋಡಿ, ಕರ್ನಾಟಕ ರತ್ನ, ಪದ್ಮವಿಭೂಷಣ, ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಬಿರುದು 1964ರಲ್ಲಿ ನೀಡಲಾಗುತ್ತದೆ. ನಂತರ ಪದ್ಮಭೂಷಣ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿರತಕ್ಕಂಥದ್ದು 1955ರಲ್ಲಿ. ಸೊ ಇದು ಕುವೆಂಪುರವರ ಬಗ್ಗೆ ಒಂದು ಪರಿಪೂರ್ಣ ಮಾಹಿತಿಯಾಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಗಮನಿಸಿ ಸ್ನೇಹಿತರೆ ಕ್ವಶನ್ನು ನೋಡಿ. ಸೈಬರ್ ಸೆಕ್ಯುರಿಟಿ ಸಂಶೋಧಕರು ಇತ್ತೀಚೆಗೆ ಕುಖ್ಯಾತ ಗೋಸಂಬೆ ಟ್ರೋಜನ್ ಪತ್ತೆ ಮಾಡಿದ್ದಾರೆ. ಹಾಗಾದರೆ ಇದೊಂದು ಡ್ಯಾಶ್ ನೋಡಿ, ಗಮನಿಸಿ, ಕೆಮಿಲಿಯನ್ ಟ್ರೋಜನ್ ಅಂತ ಹೇಳ್ತೀವಿ. ಸೊ ಇತ್ತೀಚೆಗೆ ಸೈಬರ್ ಸೆಕ್ಯುರಿಟಿ ಸಂಶೋಧಕರು ಪತ್ತೆ ಮಾಡಿದ್ದಾರೆ. ಇದೊಂದು ಮಾಲ್ವೇರ್ ಆಗಿದೆ. ಇದು ಅತ್ಯಂತ ಸುಧಾರಿತವಾಗಿರತಕ್ಕಂಥ ಮಾಲ್ವೇರ್ ಆಗಿದೆ. ಅಂದರೆ ಒಬ್ಬ ವ್ಯಕ್ತಿಯ ವಿಳಾಸ ಆಗಿರ್ಬೋದು, ಅವರ ಹಣವಾಗಿರ್ಬೋದು, ಅವರ ಸಂಪೂರ್ಣ ಡೀಟೇಲ್ಸನ್ನು ಕ್ಷಣ ಮಾತ್ರದಲ್ಲೇ ತನ್ನ ಲಿಂಕ್ ಮೂಲಕ ಇದು ಬೇಕಾದಂಥವರಿಗೆ ತಲುಪಿಸಬಹುದು. ಅಷ್ಟೊಂದು ಕುಖ್ಯಾತವಾಗಿರತಕ್ಕಂಥ ಈ ಗೋಸಂಬೆ ಅಥವಾ ಕೆಮಿಲಿಯನ್ ಟ್ರೋಜನ್ ಇತ್ತೀಚೆಗೆ ಸೈಬರ್ ಸೆಕ್ಯುರಿಟಿ ಸಂಶೋಧಕರು ಪತ್ತೆ ಮಾಡಿದ್ದಾರೆ. ಸೊ ಅಲ್ಲಿ ಗಮನಿಸಿದು ನ್ಯೂ ಆ್ಯಂಡ್ರಾಯ್ಡ್ನಲ್ಲಿ ಕಂಡುಬರುತ್ತದೆ. ಸೊ ಕೆಮಿಲಿಯನ್ ಟ್ರೋಜನ್ ಮಾಲ್ವೇರ್ ಆಗಿದೆ ನೋಡಿ, ಇದೊಂದು ಮಾಲ್ವೇರ್ ಆಗಿದೆ. ಸೊ ಹಾಗಾದರೆ ಇದರ ಸಂಪೂರ್ಣ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೈಬರ್ ಸೆಕ್ಯುರಿಟಿ ಸಂಶೋಧಕರು ಈ ಒಂದು ಮಾಲ್ವೇರನ್ನು ಪ್ರಬಲ ರೂಪಾಂತರವನ್ನು ಗುರುತಿಸಿದ್ದಾರೆ. ಇದು ಆಂಡ್ರಾಯ್ಡ್ ಸಾಧನ ಬಳಕೆದಾರರಿಗೆ ಗಣನೀಯ ಅಪಾಯವನ್ನುಂಟು ಮಾಡ್ತಾ ಇದೆ. ಹಾಗಾದರೆ ಈ ಒಂದು ಗೋಸಂಬೆ ಟ್ರೋಜನ್ ನೋಡಿ, ಗೋಸಂಬೆ ಅಂತಂದರೆ ಊಸರವಳ್ಳಿ, ಕ್ಷಣ ಮಾತ್ರದಲ್ಲಿ ಬಣ್ಣವನ್ನು ಬದಲಾಯಿಸುತ್ತದೆ. ಈ ಕಾರಣಕ್ಕಾಗಿ ಅದು ಗೋಸಂಬೆ ಟ್ರೋಜನ್ ಅಂತ ಹೆಸರಿಡಲಾಗಿದೆ. ನೋಡಿ, ಇದು ಮಾಲ್ವೇರ್ ಆಗಿದ್ದು ಮುಖ್ಯವಾಗಿ ಸೂಕ್ಷ್ಮ ಮಾಹಿತಿಯನ್ನು ರಹಸ್ಯವಾಗಿ ಪ್ರವೇಶಿಸಲು ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕ್ ಸೇರಿದಂತೆ ಬಯೋಮೆಟ್ರಿಕ್ ದೃಢೀಕರಣ ವಿಧಾನಗಳನ್ನು ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಏನು ಕೆಲಸ ಮಾಡುತ್ತದೆ? ಮಾಲ್ವೇರ್ ತನ್ನನ್ನು ಕಾರ್ಯತಂತ್ರವಾಗಿ ಕಾನೂನುಬದ್ಧವಾದ ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳಿಗೆ ಲಗತ್ತಿಸುತ್ತದೆ. ಇದು ಒಮ್ಮೆ ಇದೇನಾದರೂ ನಮ್ಮ ಆಂಡ್ರಾಯ್ಡ್ಗಳಲ್ಲಿ ಸಕ್ರಿಯ ಅಥವಾ ಇನ್ಸ್ಟಾಲ್ ಆಯಿತು ಅಂತಂದರೆ ಈ ಉಸಿರವಳ್ಳಿ ಟ್ರೋಜನ್ ಏನಿದೆ ಆನ್ ಸ್ಕ್ರೀನ್ ವಿಷಯವನ್ನು ಕದಿಯುತ್ತದೆ. ನೋಡಿ, ಆನ್ ಸ್ಕ್ರೀನ್ ಅಂದರೆ ನಾವು ವರ್ಕ್ ಮಾಡ್ತಾಯಿದ್ರೂ ಕೂಡ ನಮ್ಮ ಸ್ಕ್ರೀನ್ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಆ ಸ್ಕ್ರೀನನ್ನೇ ಇದು ಕದಿಯುತ್ತದೆ. ತನ್ನದೇ ಆದ ಅನುಮತಿಗಳನ್ನು ಹೆಚ್ಚಿಸುತ್ತದೆ. ಅಂದರೆ ತಾನು ವರ್ಕ್ ಮಾಡಿದಂತೆ ಅದು ವರ್ಕ್ ಆಗುತ್ತದೆ.
ಮತ್ತು ಬಳಕೆದಾರರು ತಮ್ಮ ಸಾಧನಗಳನ್ನು ಅನ್ಲಾಕ್ ಮಾಡಲು ನಮೂದಿಸಿದ ಪಿನ್ಗಳು ಮತ್ತು ಪಾಸ್ವರ್ಡ್ಗಳನ್ನು ಸೆರೆಹಿಡಿಯಲು ಗೆಸ್ಚರ್ಗಳನ್ನು ಸಹ ಇದು ಬಳಸುತ್ತದೆ. ಆ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಯಾರು? ಸರಿಯಾದಂಥ ಉತ್ತರ ನೀನಾ ಸಿಂಗ್. ನೋಡಿ, ನೀನಾ ಸಿಂಗ್ ರವರು ಇತ್ತೀಚೆಗೆ CISFನ ಮೊಟ್ಟ ಮೊದಲ ಭಾರತೀಯ ಮಹಿಳಾ ಮಹಾನಿರ್ದೇಶಕರಾಗಿದ್ದಾರೆ. ಆ ಕಾರಣಕ್ಕಾಗಿ ಇದು ಕೂಡ ನೀವು ಗಮನದಲ್ಲಿರಬೇಕು. ಇದು ಇಂಡಿಯಾ ಟುಡೇಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀನಾ ಸಿಂಗ್ ಬಿಕಮ್ಸ್ ದ ಫಸ್ಟ್ ವುಮೆನ್ ಟು ಬಿ ಅಪಾಯಿಂಟೆಡ್ ಆಸ್ ಡೈರೆಕ್ಟರ್ ಜನರಲ್ ಆಫ್ CISF. ಇದರ ಜೊತೆಗೆ 3 ಪಡೆಗಳ ಮಹಾನಿರ್ದೇಶಕರನ್ನು ಕೂಡ ನೇಮಕ ಮಾಡಲಾಗಿದೆ. ಆ ಸಂಪೂರ್ಣ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ನೋಡಿ, ಕೇಂದ್ರ ಸರ್ಕಾರದ ನೇಮಕಾತಿಯ ಸಮಿತಿಯು ದೇಶದ 3 ಪ್ರಮುಖ ಅರೆಸೇನಾ ಪಡೆಗಳು, ನೋಡಿ 3 ಸೇನಾ ಪಡೆಗಳಿಗೆ ಮಹಾನಿರ್ದೇಶಕರನ್ನು ನೇಮಕ ಮಾಡಲಾಗಿದೆ. ITBP ಆಗಿರ್ಬೋದು, ಇನ್ನು CISF ಆಗಿರ್ಬೋದು. ಈ ಥರ ಪ್ರಮುಖವಾಗಿರತಕ್ಕಂಥ ಕಂಪನಿಗಳಿಗೆ ಪಡೆಗಳಿಗೆ ಮಹಾನಿರ್ದೇಶಕರನ್ನು ನೇಮಕ ಮಾಡಲಾಗಿದೆ. ಆ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಈ ಒಂದು ಅರೆಸೇನಾ ಪಡೆಗಳ ಮಹಾನಿರ್ದೇಶಕರನ್ನು ಹೆಸರನ್ನು ಪ್ರಕಟಿಸಿದೆ. ನೇಮಕಾತಿ ಸಮಿತಿಯು IPS ಅಧಿಕಾರಿ ನೀನಾ ಸಿಂಗ್ ಅವರನ್ನು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಇವರು ಈ ಹುದ್ದೆಗೆ ನೇಮಕಗೊಂಡ ಮೊದಲ ಮಹಿಳೆಯಾಗಿದ್ದಾರೆ. ರಾಜಸ್ಥಾನ ಮೂಲದ ರಾಜಸ್ಥಾನದ ಮೊದಲ ಮಹಿಳಾ IPS ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಇವರ ಹೆಸರಲ್ಲಿದೆ. 2013ರಿಂದ 2018ರವರೆಗೆ CBIನ ಜಂಟಿ ನಿರ್ದೇಶಕರಾಗಿಯೂ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಹಾಗಾದರೆ ಈಗ CRPFನ ಹೊಸ ಡೈರೆಕ್ಟರ್ ಜನರಲನ್ನು ನೇಮಕ ಮಾಡಲಾಗಿದೆ. ನೋಡಿ, 1988ರ ಬ್ಯಾಚ್ನ IPS ಅಧಿಕಾರಿ ಅನೀಶ್ ದಯಾಳ್ ಸಿಂಗ್ ಅವರನ್ನು ಕೇಂದ್ರ ಸರ್ಕಾರವು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಮಹಾನಿರ್ದೇಶಕರನ್ನಾಗಿ ನೇಮಿಸಿದೆ. CRPFನ. ಹಾಗಾದರೆ ITBPನ ಹೊಸ ಡೈರೆಕ್ಟರ್ ಜನರಲ್ ಕೂಡ ನೇಮಕಗೊಂಡಿದ್ದಾರೆ. 1989ರ ಬ್ಯಾಚ್ನ IPS ಅಧಿಕಾರಿ ರಾಹುಲ್ ರಸ್ಗೋತ್ರ ಅವರನ್ನು ITBPಯ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಸೂಚನೆ: 1989ರ ಬ್ಯಾಚ್ನ IPS ಅಧಿಕಾರಿಯಾಗಿರ್ತಕ್ಕಂಥ ವಿವೇಕ್ ಶ್ರೀವಾತ್ಸವ ಏನಿದ್ದಾರೆ ಅವರನ್ನು ಅಗ್ನಿಶಾಮಕ ಸೇವೆಗಳು, ನಾಗರಿಕ ರಕ್ಷಣಾ ಮತ್ತು ಗೃಹ ರಕ್ಷಣಾ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಹೀಗೆ 3 ಪಡೆಯ ಅರೆ ಸೇನಾ ಪಡೆಗಳೇನಿದ್ದಾವೆ ಇವರ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತವು ಕೆಳಗಿನ ಯಾವ ದೇಶದೊಂದಿಗೆ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಕರೆನ್ಸಿ ರೂಪಾಯಿಯ ವ್ಯವಹಾರ ಕೈಗೊಂಡಿದೆ? ನೋಡಿ, ರೂಪಾಯಿಯಲ್ಲಿ ವ್ಯವಹಾರವನ್ನು ಕೈಗೊಂಡಿರ್ತಕ್ಕಂಥದ್ದು UAE ಯೊಂದಿಗೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ನೊಂದಿಗೆ ಭಾರತ ಜಾಗತಿಕವಾಗಿ ಭಾರತೀಯ ಕರೆನ್ಸಿಯನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವ ಉದ್ದೇಶದಿಂದಾಗಿ ಮೊದಲ ಬಾರಿಗೆ ವ್ಯವಹಾರವನ್ನು ಕಚ್ಚಾ ತೈಲದ ಇಂಧನದ ರೀತಿಯಲ್ಲಿ ಆರಂಭಿಸಿರತಕ್ಕಂಥದ್ದು UAE ದೇಶದೊಂದಿಗೆ. ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ ಸ್ನೇಹಿತರೆ. ಇದು ನೋಡಿ, ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ರುಪಿ ಪೇಮೆಂಟ್ ಫಾರ್ ಆಯಿಲ್ ಟು UAE, ಇಂಡಿಯಾ ಲುಕ್ಸ್ ಫಾರ್ ಮೋರ್ ಡೀಲ್ಸ್, ನೋ ಟಾರ್ಗೆಟ್ಸ್. ಅಫಿಷಿಯಲ್ಸಲ್ಲಿ ಬಿಡುಗಡೆಯಾಗಿದೆ. ಡೀಟೇಲ್ಸನ್ನು ನಾವು ನೋಡೋಣ. ವಿಶ್ವದ 3ನೇ ಅತಿ ದೊಡ್ಡ ಇಂಧನ ಗ್ರಾಹಕ ಭಾರತ. ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತ ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಇಂಧನ ಗ್ರಾಹಕ. ಭಾರತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ರೂ ಕೂಡ ನೀವು ಅನ್ಕೋಬೋದು ಮೊದಲ ಗ್ರಾಹಕ ಅಂತಂದೇಳಿ, ಆದರೆ 3ನೇ ಗ್ರಾಹಕ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. 3ನೇ ಅತಿ ದೊಡ್ಡ ಇಂಧನ ಗ್ರಾಹಕ ಭಾರತ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಖರೀದಿಸಿದ ಕಚ್ಚಾ ತೈಲಕ್ಕೆ ರೂಪಾಯಿಯಲ್ಲಿ ತನ್ನ ಮೊದಲ ಪಾವತಿಯನ್ನು ಮಾಡಿದೆ. ನೋಡಿ, UAEನಿಂದ ಇಂಧನವನ್ನು ಅಥವಾ ಕಚ್ಚಾ ತೈಲವನ್ನು ಖರೀದಿಸಿದೆ. ಖರೀದಿಸಿದ ಪ್ರತಿಯಾಗಿ ಪಾವತಿಯನ್ನು ರೂಪಾಯಿಯಲ್ಲಿ ಮಾಡಿರ್ತಕ್ಕಂಥದ್ದು. ಈ ಮೊದಲೆಲ್ಲ UAE ಕರೆನ್ಸಿಯ ರೀತಿಯಲ್ಲಿ ನಾವು ಕೊಡ್ತಾ ಇದ್ವಿ, ಡಾಲರ್ ರೀತಿಯಲ್ಲಿ ಕೊಡ್ತಾ ಇದ್ವಿ. ಈಗ ಮೊದಲ ಬಾರಿಗೆ ರೂಪಾಯಿಯಲ್ಲಿ ಪಾವತಿಸಲಾಗಿದೆ.
ಜಾಗತಿಕ ಮಟ್ಟದಲ್ಲಿ ಭಾರತೀಯ ಕರೆನ್ಸಿಯನ್ನು ಉತ್ತೇಜಿಸಲು ಭಾರತ ತೆಗೆದುಕೊಂಡ ಐತಿಹಾಸಿಕ ಹೆಜ್ಜೆ ಇದು. ಜುಲೈ 11, 2022ರಂದು RBI ನಿರ್ಧಾರದ ಅಡಿಯಲ್ಲಿ ಈ ಉಪಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಆಮದುದಾರರು ರೂಪಾಯಿಗಳಲ್ಲಿ ಪಾವತಿಗಳನ್ನು ಮಾಡಲು ಮತ್ತು ರಫ್ತುದಾರರು ಸ್ಥಳೀಯ ಕರೆನ್ಸಿಯಲ್ಲಿ ಪಾವತಿಗಳನ್ನು ಸ್ವೀಕರಿಸಲು ಅವಕಾಶ ಮಾಡಿಕೊಡುತ್ತಾರೆ. ಭಾರತಕ್ಕೆ ಪ್ರಮುಖ ಪೂರೈಕೆದಾರರು ಅಂದರೆ ಇಂಧನದ ಪ್ರಮುಖ ಪೂರೈಕೆದಾರರು ಯಾರು ಅಂತ ಕೇಳಿದರೆ ಇರಾಕ್, ಸೌದಿ ಅರೇಬಿಯಾ, ರಷ್ಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್. ನೋಡಿ, ಈ ದೇಶಗಳಿಂದ ಭಾರತ ಇಂಧನವನ್ನು ಖರೀದಿ ಮಾಡುತ್ತದೆ. ಇದರಲ್ಲಿ ಪಶ್ಚಿಮ ಏಷ್ಯಾವು ಒಟ್ಟು ಪೂರೈಕೆಯ 58% ಕೊಡುಗೆ ನೀಡ್ತಾ ಇದೆ. ನೋಡಿ, ಪಶ್ಚಿಮ ಏಷ್ಯಾ 58% ಬೇಡಿಕೆಯ 15%ಕ್ಕಿಂತ ಕಡಿಮೆ ದೇಶೀಯ ಪೂರೈಕೆಯಿಂದ ಪೂರೈಸಲಾಗ್ತಾ ಇದೆ. ಆದರೆ 2022-23ರ ವರದಿಯಲ್ಲಿ ಪ್ರಸ್ತುತ ರಷ್ಯಾ ದೇಶದಿಂದ ಭಾರತವು ಅತಿ ಹೆಚ್ಚು ತೈಲವನ್ನು ಆಮದು ಮಾಡಿಕೊಂಡಿದೆ. ನೋಡಿ, ಅಂದರೆ ಓವರಾಲ್ ಅಂತ ಬಂದರೆ ಭಾರತ 58%, ಅಂದರೆ ಪಶ್ಚಿಮ ಏಷ್ಯಾ ದೇಶಗಳು ಸೌದಿ ಅರೇಬಿಯಾರಿಗಿರ್ಬೋದು, ರಷ್ಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇರಾಕ್ ಈ ದೇಶದಿಂದ ಖರೀದಿಸಿದೆ. ಅದರಲ್ಲೂ ಈ ದೇಶಗಳಲ್ಲಿ ಅತಿ ಹೆಚ್ಚು ಅಂತಂದರೆ ರಷ್ಯಾ ದೇಶದಿಂದ ಖರೀದಿಸಿರತಕ್ಕಂಥದ್ದು. ಇದು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಶ್ರೇಷ್ಠ ಯೋಜನೆ. ನೋಡಿ, ಶ್ರೇಷ್ಠ ಯೋಜನೆ ಅಥವಾ ಇಂಗ್ಲೀಷಲ್ಲಿ ನೀವು ಗಮನಿಸಿ ಶ್ರೇಷ್ಠ ಸ್ಕೀಮ್. ಈ ಒಂದು ಯೋಜನೆಗೆ ಎಷ್ಟನೇ ತರಗತಿಯ ವಿದ್ಯಾರ್ಥಿಗಳು ಯೋಜನೆಗೆ ಅರ್ಹರು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, 8ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು. ಸೊ ಏನಿದು ಹಾಗಾದರೆ? ನೋಡಿ, ದೇಶದಲ್ಲಿ ಇರತಕ್ಕಂಥ SC ವಿದ್ಯಾರ್ಥಿಗಳು ಅಂದರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳನ್ನು ಖಾಸಗಿ ಶಾಲೆ ಅಂದರೆ ಮುಖ್ಯವಾಗಿ CBSE ಒಳಗೊಂಡಂತೆ ಖಾಸಗಿ ಉನ್ನತ ಮಟ್ಟದ ಖಾಸಗಿ ಶಾಲೆಗಳಿಗೆ ರ್ಯಾಂಕ್ ರೀತಿಯಲ್ಲಿ ಅಂದರೆ ಅವರಿಗೆ ಟೆಸ್ಟ್ ನಡೆಸಿ ಆ ಟೆಸ್ಟಲ್ಲಿ ಆಯ್ಕೆಯಾದಂತಹ 8ನೇ ಮತ್ತು 10ನೇ ತರಗತಿಯ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳನ್ನು ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿ ಗವರ್ನಮೆಂಟ್ ಓದಿಸುತ್ತದೆ. ಸೊ ಇದು ಶ್ರೇಷ್ಠ ಯೋಜನೆಯಾಗಿದೆ. ಶ್ರೇಷ್ಠ ಯೋಜನೆಯ ಫಲಾನುಭವಿಗಳು ಯಾರು ಅಂತ ಅಂದರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು. ಸೊ ಯಾವ ವಿದ್ಯಾರ್ಥಿಗಳು? 8ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು. ಸೊ ಯಾಕೆ ಇದೀಗ ಪ್ರಚಲಿತದಲ್ಲಿದೆ ಅಂದರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆ ಪ್ರಚಲಿತದಲ್ಲಿರಲು ಕಾರಣ ನೋಡಿ, ಅಟ್ ಪ್ರೆಸೆಂಟ್ಲಿ ಈ ವರ್ಷ ಗಮನಿಸಿ 2568 ಶೆಡ್ಯೂಲ್ ಕ್ಯಾಸ್ಟ್ ಸ್ಟೂಡೆಂಟ್ಸ್ಗೆ ಏನಿದ್ದಾರೆ ಅಡ್ಮಿಟೆಡ್ CBSE ಆರ್ ಸ್ಟೇಟ್ ಬೋರ್ಡ್ಸ್. ಸೊ ಅಫಿಲಿಯೇಟೆಡ್ 142 ಪ್ರೈವೇಟ್ ರೆಸಿಡೆನ್ಸಿಯಲ್ ಸ್ಕೂಲ್ಸ್. ನೋಡಿ, 142 ಖಾಸಗಿ ರೆಸಿಡೆನ್ಸಿಯಲ್ ಸ್ಕೂಲ್ ಏನಿದ್ದಾವೆ ಇದಕ್ಕೆ ಅಡ್ಮಿಷನ್ ಮಾಡಿಸ್ಕೊಳ್ತಾ ಇದೆ 2023-24ನೇ ಸಾಲಿನಲ್ಲಿ. ಅಂದರೆ 24ರಲ್ಲಿ ಇವರು ನೇಮಕಗೊಳ್ತಾ ಇದ್ದಾರೆ. 2564 ವಿದ್ಯಾರ್ಥಿಗಳು ಖಾಸಗಿ ಶಾಲೆಯಲ್ಲಿ ಶ್ರೇಷ್ಠ ಯೋಜನೆಯ ಮೂಲಕ ಅಡ್ಮಿಷನ್ ಆಗ್ತಾ ಇದ್ದಾರೆ. ಸೊ ಡಿಸೆಂಬರ್ 28ರಂದು ಈ ಒಂದು ಮಾಹಿತಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇವನ್ನು ಬಿಡುಗಡೆ ಮಾಡಿತ್ತು. ಸೊ ಇಲ್ಲಿ ಶ್ರೇಷ್ಠ ಅಂದ್ರೇನು ಅಂತ ನಿಮಗೆ ವಿಸ್ತೃತ ರೂಪವನ್ನು ಕೂಡ ಕೇಳಬಹುದು. ಸೊ ಆ ಕಾರಣಕ್ಕಾಗಿ ಈ ವಿಸ್ತೃತ ರೂಪವನ್ನು ಕೂಡ ನೆನಪಿಟ್ಕೊಳ್ಳಿ. ಸೊ ನಾವು ಡೀಟೇಲ್ಸನ್ನು ನೋಡೋಣ. ನೋಡಿ, ಸುದ್ದಿಯಲ್ಲಿರಲು ಕಾರಣ 2564 ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು 142 ಖಾಸಗಿ ವಸತಿ ಶಾಲೆಗಳಲ್ಲಿ 2023-24ರ ಶೈಕ್ಷಣಿಕ ಅಧಿವೇಶನಕ್ಕೆ ಪ್ರವೇಶ ಪಡೆಯಲಿದ್ದಾರೆ. ಶ್ರೇಷ್ಠ ಉಪಕ್ರಮದ ಮೂಲಕ ಸರ್ಕಾರವು 2500ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲೆಗಳಿಗೆ ಅವಕಾಶ ನೀಡಿದೆ. ನೋಡಿ, ಶ್ರೇಷ್ಠ ಅಂತಂದರೆ ಉದ್ದೇಶಿತ ಪ್ರದೇಶಗಳಲ್ಲಿನ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣದ ಯೋಜನೆ. ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಅನುಮೋದಿಸಿದ ಹೊಸ ಯೋಜನೆ. ಶ್ರೇಷ್ಠ ಯೋಜನೆ ಬಗ್ಗೆ ನಾವು ನೋಡೋಣ. ಶ್ರೇಷ್ಠ ಎಂಬುದು ನೋಡಿ ಪ್ರೌಢಶಾಲೆಗಳಲ್ಲಿನ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣದ ಯೋಜನೆ. ಅರ್ಹತೆ 8 ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಯೋಜನೆಗೆ ಅರ್ಹರು. ಅವರ ಕನಿಷ್ಠ ಆದಾಯ ಎಷ್ಟಿರಬೇಕಂದ್ರೆ
2.5 ಲಕ್ಷದವರೆಗಿರಬೇಕು. ಅಂದರೆ ಅದಕ್ಕಿಂತ ಮೇಲೆ ಇರಬಾರ್ದು. 2.5 ಲಕ್ಷಗಿನ ಕೆಳಗೆ ಅವರ ವಾರ್ಷಿಕ ಆದಾಯವಿತ್ತು ಕ್ಯಾಸ್ಟ್ ಇನ್ಕಮಲ್ಲಿ ಅಂತ ಅಂದರೆ ಅವರು ಅರ್ಹರು. ಸೊ ಈ ಒಂದು ಶ್ರೇಷ್ಠ ಯೋಜನೆಗೆ ನೆಟ್ಸ್ಗಾಗಿ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. ನೆಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಪರೀಕ್ಷೆಯನ್ನು ನಡೆಸಿ ಇಲ್ಲಿ ಆಯ್ಕೆಯಾಗದಂಥವ್ರನ್ನ ನೇರವಾಗಿ ಆಯ್ಕೆ ಮಾಡಲಾಗುತ್ತದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ನೋಡಿ, ಯಾವ ಸಂಸ್ಥೆಯನ್ನು ಇತ್ತೀಚೆಗೆ ಗೃಹ ಸಚಿವಾಲಯವು ಕಾನೂನು ಬಾಹಿರ ಸಂಘಟನೆ ಎಂದು ಘೋಷಿಸಿ 5 ವರ್ಷಗಳ ಕಾಲ ನಿಷೇಧ ಹೇರಿದೆ? ನೋಡಿ, ಯಾವ ಸಂಘಟನೆ, ಅಂದರೆ ಗೃಹ ಸಚಿವಾಲಯಕ್ಕೆ ಈ ಅಧಿಕಾರವಿದೆ ಅಂತಕ್ಕಂಥದ್ದು ಮೊದಲು ಕ್ವಶನಲ್ಲಿ ಅರ್ಥ ಮಾಡ್ಕೋಬೇಕು. ಸರಿಯಾದಂಥ ಉತ್ತರ ಮುಸ್ಲಿಂ ಲೀಗ್ ಅಂತ ಹೇಳ್ತೀವಿ. ಮುಸ್ಲಿಂ ಲೀಗ್ ಎಲ್ಲಿದೆ? ಪ್ರೆಸೆಂಟ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಸೊ ಈ ಮುಸ್ಲಿಂ ಲೀಗ್ ಮಸರತ್ ಅಲಿ ಎಂಬತಕ್ಕಂಥ ವ್ಯಕ್ತಿಯ ಬಣ. ಅದರಲ್ಲಿ ಮುಸ್ಲಿಂ ಲೀಗ್ 2 ಬಣ ಕಂಡುಬರುತ್ತದೆ. ಒಂದನೇದಾಗಿ ಮಸರತ್ ಅಲಿ ಬಣವನ್ನು ಅದೊಂದು ಭಯೋತ್ಪಾದಕ ಸಂಘಟನೆ, ಭಾರತೀಯರ ವಿರುದ್ಧ ಅಥವಾ ಭಾರತದ ವಿರುದ್ಧ ಭಯೋತ್ಪಾದನಾ ಕೃತ್ಯಗಳನ್ನು ಕೈಗೊಳ್ಳುತ್ತಿದೆ ಎಂಬತಕ್ಕಂಥ ಕಾರಣವನ್ನು ನೀಡಿ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯವು ಕಾನೂನು ಬಾಹಿರ ಸಂಘಟನೆ ಎಂದು ಘೋಷಿಸಿ ಮುಸ್ಲಿಂ ಲೀಗನ್ನು ನಿಷೇಧ ಮಾಡಿರ್ತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದನ್ನು ಬಿಡುಗಡೆ ಮಾಡಿದೆ. ಸೊ ಗಮನಿಸಬಹುದು ನೀವು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡಿಕ್ಲೇರ್ಸ್ ಮುಸ್ಲಿಂ ಲೀಗ್ ಜಮ್ಮು ಕಾಶ್ಮೀರ್. ಸೊ ಮಸರತ್ ಅಲಂ ಒಂದು ಬಣ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇದೀಗ ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಘೋಷಣೆ ಮಾಡಿದೆ. ಹಾಗಾದರೆ ಭಾರತದಲ್ಲಿ ಅನ್ಲಾಫುಲ್ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ? ಅಂದರೆ ಕಾನೂನು ಬಾಹಿರ ಕಾಯ್ದೆ 1967. ಡೀಟೇಲ್ಸ್ ನೋಡಿ. ಗೃಹ ಸಚಿವಾಲಯ ಮುಸ್ಲಿಂ ಲೀಗ್ ಜಮ್ಮು ಮತ್ತು ಕಾಶ್ಮೀರವನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿದೆ. ಇಲ್ಲಿಂದ ಗಮನಿಸಿ, ಇಂಪಾರ್ಟೆಂಟ್ ಆಗುತ್ತೆ. ಭಯೋತ್ಪಾದನಾ ವಿರೋಧಿ ಕಾನೂನು ಬಾಹಿರ ಚಟುವಟಿಕೆಗಳ ಕಾಯಿದೆ UAPA ಅಂತ ಹೇಳ್ತೀವಿ. 1967ರ ಸೆಕ್ಷನ್ 3 ಉಪವಿಧಿ 1ರ ಅಡಿಯಲ್ಲಿ 5 ವರ್ಷಗಳವರೆಗೆ ಸಂಘಟನೆಯನ್ನು ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ. ಆ ಕಾರಣಕ್ಕಾಗಿ ನಿಷೇಧ ಮಾಡಲಾಗಿದೆ. ಗೃಹ ಸಚಿವಾಲಯದ ಪ್ರಕಾರ ಈ ಸಂಘಟನೆ ಮತ್ತು ಅದರ ಸದಸ್ಯರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೇಶ ವಿರೋಧಿ ಮತ್ತು ಪ್ರತ್ಯೇಕವಾದಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಅವರು ಭಯೋತ್ಪಾದಕ ಚಟುವಟಿಕೆಗಳನ್ನು ಬೆಂಬಲಿಸಲು ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಸ್ಲಾಮಿಕ್ ಆಡಳಿತವನ್ನು ಸ್ಥಾಪಿಸಲು ಜನರನ್ನು ಪ್ರಚೋದಿಸಲು ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದೆ. ಹಾಗಾದರೆ ಅಥವಾ UAPA ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ 1967ರಲ್ಲಿ ಜಾರಿಗೆ ಬಂದಿದೆ. ನೋಡಿ, 1967ರಲ್ಲಿ ಭಾರತದಲ್ಲಿ ಜಾರಿಗೆ ತಂದ ಪ್ರಾಥಮಿಕ ಭಯೋತ್ಪಾದನಾ ವಿರೋಧಿ ಕಾನೂನಾಗಿದೆ. ಪ್ರಾಥಮಿಕ ಭಯೋತ್ಪಾದನದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಅಪಾಯವನ್ನುಂಟು ಮಾಡುವ ಕಾನೂನು ಬಾಹಿರ ಮತ್ತು ಭಯೋತ್ಪಾದಕ ಚಟುವಟಿಕೆಗಳನ್ನು ಕಾನೂನು ಬಾಹಿರಗೊಳಿಸಲು ಮತ್ತು ಶಿಕ್ಷಿಸಲು ಇದನ್ನು ಜಾರಿಗೊಳಿಸಲಾಗಿದೆ. ಓಕೆ, ಸೊ ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಅಂದರೆ 2023ರ ಡಿಸೆಂಬರ್ನಲ್ಲಿ 2023ನೇ ಸಾಲಿನ ಫಿಡೆ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಯಾರು ಗೆದ್ದುಕೊಂಡಿದ್ದಾರೆ? ನೋಡಿ, ವರ್ಲ್ಡ್ ಫಿಡೆ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಸರಿಯಾದಂಥ ಉತ್ತರ ಮ್ಯಾಗ್ನಸ್ ಕಾರ್ಲ್ಸನ್, ನಾರ್ವೆ ದೇಶದವರು. ನಾರ್ವೇಜಿಯನ್ ಅಂತ ಕರಿತೀವಿ. ನಾರ್ವೇಜಿಯನ್ ಚೆಸ್ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಫಿಡೆ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆಗಿದ್ದಾರೆ 5ನೇ ಬಾರಿಗೆ. ಹಾಗಾದರೆ ಮಹಿಳಾ ವಿಭಾಗದಲ್ಲಿ ಆಪ್ಷನ್ ನಂಬರ್ 3ಯನ್ನು ಗಮನಿಸಬಹುದು. ಮಹಿಳಾ ವಿಭಾಗದಲ್ಲಿ ಅನಸ್ತಾಸಿಯಾ ಬೋಡ್ನಾರುಕ್ ಅಂತ ಹೇಳ್ತೀವಿ, ರಷ್ಯಾ ದೇಶದವರು ಇವರು. ಸೊ ಇವರು ಮಹಿಳಾ ವಿಭಾಗದಲ್ಲಿ ಫಿಡೆ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದ್ದಾರೆ. ಆಪ್ಷನ್ ನಂಬರ್ 4ರಲ್ಲಿರ್ತಕ್ಕಂಥ ಲಾಡಿಮಿರ್ ಫೆಡೋಸಿವ್ ಏನಿದ್ರೆ ಮ್ಯಾಗ್ನಸ್ ಕಾರ್ಲ್ಸನ್ ನಂತರ ಪುರುಷರ ವಿಭಾಗದಲ್ಲಿ 2ನೇ ಸ್ಥಾನವನ್ನು ಗಳಿಸಿದ್ದಾರೆ. ಸುಮ್ಮನೆ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು, ಮ್ಯಾಗ್ನಸ್ ಕಾರ್ಲ್ಸನ್ ಡಸ್ ಇಟ್ ಅಗೇನ್ 5th ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಟೈಟಲ್ ಫಾರ್ ದ ನಾರ್ವೇಜಿಯನ್. ಅಂದರೆ ನಾರ್ವೆ ದೇಶಕ್ಕೆ 5ನೇ ಚಾಂಪಿಯನ್ ಟ್ರೋಫಿಯನ್ನು ಮತ್ತವರು ವಶಪಡಿಸಿಕೊಟ್ಟಿರ್ತಕ್ಕಂಥದ್ದು. ನೋಡಿ, ನಾರ್ವೇಜಿಯನ್ ಆಟಗಾರ ಇವರು. ಓಕೆ, ಮ್ಯಾಗ್ನಸ್ ಕಾರ್ಲ್ಸನ್ 5ನೇ ಬಾರಿಗೆ
ಚಾಂಪಿಯನ್ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಇಲ್ಲಿ ವ್ಲಾಡಿಮಿರ್ ಫೆಡೋಸಿವ್ ಮತ್ತು ಯು ಯೋಂಗ್ ಏನಿದ್ದಾರೆ ಇವರು 2ನೇ ಮತ್ತು 3ನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಗಮನಿಸಿ, ಆಗಸ್ಟ್ 2023ರಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಏನಿದ್ದಾರೆ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಆಗಿರತಕ್ಕಂಥ ರಮೇಶ್ ಬಾಬು ಪ್ರಜ್ಞಾನಂದ್ ಅಥವಾ ಆರ್ ಪ್ರಜ್ಞಾನಂದ ಅವರನ್ನು ಸೋಲಿಸುವ ಮೂಲಕ ಫಿಡೆ ವಿಶ್ವಕಪ್ ಗೆದ್ದುಕೊಂಡಿದ್ದರು. ಇದು ಫಿಡೆ ರ್ಯಾಪಿಡ್ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿದ್ದರೆ ಇದು ಫಿಡೆ ವಿಶ್ವಕಪ್ ಆಗಿದೆ. ಆಗಸ್ಟ್ನಲ್ಲಿ ನಡೆದಿತ್ತು. ಇಲ್ಲಿ ಕೂಡ ಕಾರ್ಲ್ಸನ್ ಚಾಂಪಿಯನ್ ಆಗಿದ್ದರು. 2023 ಮಹಿಳಾ ವಿಶ್ವ ರ್ಯಾಪಿಡ್ ಚಾಂಪಿಯನ್ ನೋಡೋದಾದರೆ ರಷ್ಯಾದ ಆಟಗಾರ್ತಿ ಅನಸ್ತೇಸಿಯಾ ಬೋಡ್ನಾರುಕ್ ಅಂತ ಹೇಳ್ತೀವಿ. ಸೊ ಇವರು ಕೊನೆರು ಹಂಪಿಯವರನ್ನು ಸೋಲಿಸಿ ಚೊಚ್ಚಲ ವಿಶ್ವ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸೊ ಇಲ್ಲಿ 2ನೇ ಸ್ಥಾನದಲ್ಲಿರತಕ್ಕಂಥವರು ಕೊನೆರು ಹಂಪಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಕೊನೆರು ಹಂಪಿ 2ನೇ ಸ್ಥಾನದಲ್ಲಿದ್ದಾರೆ. ಕೊನೆರು ಹಂಪಿ 2019ರಲ್ಲಿ ವಿಶ್ವ ರ್ಯಾಪಿಡ್ ಚಾಂಪಿಯನ್ ಆಗಿದ್ದರು. ಇನ್ನು 2023ರ ಫಿಡೆ ವಿಶ್ವ ರ್ಯಾಪಿಡ್ ಚಾಂಪಿಯನ್ಶಿಪ್ ನಡೆದಂಥ ಸ್ಥಳ ಉಜ್ಬೇಕಿಸ್ತಾನದ ಸಮರ್ಕಂಡ್. ಡಿಸೆಂಬರ್ 26ರಿಂದ 28ರವರೆಗೆ ನಡೆದಿತ್ತು. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ನೋಡಿ, ಇತ್ತೀಚೆಗೆ ಜಾಕ್ವೆಸ್ ಡೆರ್ಲೋರ್ಸ್ ಡಿಸೆಂಬರ್ 2023ರಲ್ಲಿ ನಿಧನರಾದರು. ಹಾಗಾದರೆ ಅವರು ಕೆಳಗಿನ ಯಾವ ವಿಷಯಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದರು? ಸರಿಯಾದಂಥ ಉತ್ತರ EU ಅಂದರೆ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟದ ಮಾಜಿ ಮುಖ್ಯಸ್ಥರು ಅಥವಾ ಮಾಜಿ ಅಧ್ಯಕ್ಷರಾಗಿದ್ದರು ಸ್ನೇಹಿತರೆ. ಇವರು ಮಾಜಿ ಅಧ್ಯಕ್ಷರಾಗಿದ್ದರು. ಸೊ ಆ ಕಾರಣಕ್ಕಾಗಿ ಜಾಕ್ವೆಸ್ ಡೆರ್ಲೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ನೀವಿಲ್ಲಿ ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಫಾರ್ಮರ್ EU ಕಮಿಷನ್ ಆಗಿರತಕ್ಕಂಥ ಕಮಿಷನ್ನ ಪ್ರೆಸಿಡೆಂಟ್ ಆಗಿರತಕ್ಕಂಥ ಜಾಕ್ವೆಸ್ ಡೆಲೋರ್ಸ್ ಡೈಸ್ ಅಟ್ 98ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಓಕೆ, ಇಲ್ಲಿ ಗಮನಿಸಬಹುದು. ಜಾಕ್ವೆಸ್ ಡೆಲೋರ್ಸ್ ಯಾವ ದೇಶದವರು ಅಂತ ಕೇಳಿದರೆ ಫ್ರಾನ್ಸ್ ದೇಶದವರು. ಆಲ್ರೆಡಿ ಇವರು ಫ್ರಾನ್ಸ್ನಲ್ಲಿ ಮಾಜಿ ಹಣಕಾಸು ಸಚಿವರು ಕೂಡ ಆಗಿದ್ದರು. ಡೆರ್ಲೋರ್ಸ್ ಅವರು 1985ರಿಂದ 1995 ಸರಿಸುಮಾರು 10 ವರ್ಷಗಳ ಕಾಲ EU ಕಮಿಷನ್ನ ಒಂದು ಮುಖ್ಯಸ್ಥರಾಗಿ ಮುನ್ನಡೆಸಿದ್ದಾರೆ ಇವರು. ಯುರೋಪಿಯನ್ ಒಕ್ಕೂಟದ ಬಗ್ಗೆ ನಾವು ನೋಡೋಣ. ಸ್ಥಾಪನೆಯಾಗಿದ್ದು ನವೆಂಬರ್ 1, 1993. ಮಾಸ್ಟ್ರಿಚ್ ಅಂತ ಹೇಳ್ತೀವಿ ನೆದರ್ಲ್ಯಾಂಡಿನಲ್ಲಿ. ಸ್ಥಾಪನೆಯ ದೇಶಗಳು ಜರ್ಮನಿ, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್, ಬೆಲ್ಜಿಯಂ, ಲಕ್ಸಂಬರ್ಗ್. ಪ್ರಧಾನ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿದೆ. ಅಧ್ಯಕ್ಷರು ಪ್ರಸ್ತುತ ಉರ್ಸುಲಾ ವಾನ್ ಡೆರ್ ಲೇಯನ್ ಅಂತ ಹೇಳ್ತೀವಿ. ಇದು ಪ್ರಬಲ ಆರ್ಥಿಕ ಮತ್ತು ರಾಜಕೀಯ ಬ್ಲಾಕ್ ಆಗಿ ಕಾರ್ಯನಿರ್ವಹಿಸುವ 27 ದೇಶಗಳ ಗುಂಪಾಗಿದೆ. 10ನೇ ಕ್ವಶನ್ ನೋಡಿ. ಭಾರತವು ಮುಂದಿನ 5 ವರ್ಷಗಳಲ್ಲಿ 1 ಶತಕೋಟಿ ಮೌಲ್ಯದ ಬಾಳೆಹಣ್ಣು ರಫ್ತು ಮಾಡುವ ಗುರಿಯನ್ನು ಹಾಕಿಕೊಂಡಿದೆ. ನೋಡಿ, ಯಾವಾಗ 2028ರ ವೇಳೆಗೆ ಸ್ನೇಹಿತರೆ, ಇಲ್ಲಿಂದ 5 ವರ್ಷಗಳು 2028ರ ವೇಳೆಗೆ ಭಾರತವು 1 ಶತಕೋಟಿ ಮೌಲ್ಯ ಅಂದರೆ 1 ಬಿಲಿಯನ್ ರಷ್ಟು ಬಾಳೆಹಣ್ಣುಗಳನ್ನು ರಫ್ತು ಮಾಡುವ. ಯಾಕಂದರೆ ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಬಾಳೆಹಣ್ಣು ಉತ್ಪಾದಕ ದೇಶ. ಆ ಕಾರಣಕ್ಕಾಗಿ ಬಾಳೆಹಣ್ಣನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡುವ ಯೋಜನೆಗೆ ಕೈ ಹಾಕಿದೆ. ಸೊ 1 ಬಿಲಿಯನ್ ರಷ್ಟು. ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ, ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಕೆಳಗಿನ ಯಾವ ದೇಶವು ಭಾರತೀಯ ಬಾಳೆಹಣ್ಣಿನ ರಫ್ತು ಸ್ಥಳವಲ್ಲ? ನೋಡಿ, ಯಾವ ದೇಶಕ್ಕೆ ಭಾರತ ಬಾಳೆಹಣ್ಣನ್ನು ರಫ್ತು ಮಾಡಲ್ಲ? ಆಪ್ಷನನ್ನು ಗಮನಿಸಿ. ಸರಿಯಾಗಿರತಕ್ಕಂಥ ಉತ್ತರ ಬ್ರೆಜಿಲ್ ದೇಶಕ್ಕೆ ಭಾರತ ಬಾಳೆಹಣ್ಣನ್ನು ರಫ್ತು ಮಾಡಲ್ಲ. ಚೀನಾ ಆಗಿರ್ಬೋದು, ಅಮೆರಿಕ, ಜಪಾನ್ ದೇಶಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡುತ್ತದೆ. ಗಮನಿಸಿ, ಇಂಡಿಯಾ ಟಾರ್ಗೆಟ್ಸ್ $1 ಬಿಲಿಯನ್ ಬನಾನಾ ಎಕ್ಸ್ಪೋರ್ಟ್ ಇನ್ ನೆಕ್ಸ್ಟ್ 5 ಇಯರ್ಸ್. ಸೊ 5 ವರ್ಷಗಳಲ್ಲಿ ಭಾರತ 1 ಬಿಲಿಯನ್ ರಷ್ಟು ಬನಾನವನ್ನು ಎಕ್ಸ್ಪೋರ್ಟ್ ಮಾಡುವ ಉದ್ದೇಶವನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿತ್ತು, ನೀವು ಇಲ್ಲಿ ಗಮನಿಸಬಹುದು. ಭಾರತೀಯ ಬಾಳೆಹಣ್ಣು ರಫ್ತು ಬಗ್ಗೆ ನಾವು ನೋಡೋಣ. ನೋಡಿ, ಹೆಚ್ಚಾಗಿ ಮಧ್ಯಪ್ರಾಚ್ಯಕ್ಕೆ ಭಾರತ ಬಾಳೆಹಣ್ಣನ್ನು ರಫ್ತು ಮಾಡುತ್ತದೆ.
ಅದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ರಷ್ಯಾ, ಜಪಾನ್, ಜರ್ಮನಿ, ಚೀನಾ, ನೆದರ್ಲ್ಯಾಂಡ್, UK ಮತ್ತು ಫ್ರಾನ್ಸ್ನಂತಹ ಪ್ರಮುಖ ದೇಶಗಳಲ್ಲಿ ಸಂಭಾವ್ಯ ಅವಕಾಶಗಳನ್ನು ಹೊಂದಿದೆ. ಪ್ರಸ್ತುತ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣು ಉತ್ಪಾದಿಸುವ ದೇಶ. ಇದರ ಹೊರತಾಗಿಯೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ನೋಡಿ ಪಾಲು ವಿಶ್ವದ 35.36 ಮಿಲಿಯನ್ ಮೆಟ್ರಿಕ್ ಟನ್ ಉತ್ಪಾದನೆಯಲ್ಲಿ ಟೋಟಲ್ ವಿಶ್ವದಲ್ಲೇ ಬಾಳೆಹಣ್ಣನ್ನು 35.36 ಮಿಲಿಯನ್ ಮೆಟ್ರಿಕ್ ಟನ್ ಉತ್ಪಾದನೆ ಮಾಡುತ್ತೆ. ಅದರಲ್ಲಿ ಭಾರತದ ಪಾಲೆ 26.45 ರಷ್ಟಿದೆ. ನೋಡಿ, ಶೇಕಡ 80ಕ್ಕಿಂತ ಜಾಸ್ತಿ ಭಾರತ ಉತ್ಪಾದನೆ ಮಾಡಿರ್ತಕ್ಕಂಥ, ಅಂದರೆ ವಿಶ್ವದಲ್ಲೇ 35 ಮಿಲಿಯನ್ ಮೆಟ್ರಿಕ್ ಟನ್ ಬಾಳೆಹಣ್ಣು ಉತ್ಪಾದನೆ ಮಾಡಿದರೆ ಅದರ ಪಾಲಿನಲ್ಲಿ 26.45ರಷ್ಟೇ ಭಾರತ ಉತ್ಪಾದನೆ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟು ಇನ್ನು ಮುಖ್ಯವಾಗಿ ಭಾರತದಲ್ಲಿ ಬಾಳೆಹಣ್ಣು ಉತ್ಪಾದಿಸುವ ಪ್ರಮುಖ ರಾಜ್ಯಗಳು ಯಾವುವು ಅಂತ ಕೇಳಿದರೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ. ಆಂಧ್ರ ಪ್ರದೇಶದಿಂದ ಬಾಳೆಹಣ್ಣನ್ನು ರಫ್ತು ಮಾಡುವ ಸಾಧ್ಯತೆ ಇದೆ. ಇಲ್ಲಿ ಆಂಧ್ರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣನ್ನು ಉತ್ಪಾದನೆ ಮಾಡುವ ರಾಜ್ಯ. ಓಕೆ, ಸೊ ನೆಕ್ಸ್ಟು 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಕರಿಸಿದಂತಹ ಸೈಡಿಂಗ್ ಜಾಯ್ ಕೆಳಗಿನ ಯಾರ ಆತ್ಮಚರಿತ್ರೆಯಾಗಿದೆ? ನೋಡಿ, ಜಾಯ್ ಅಲುಕಾಸ್ ಕೇಳಿರ್ಬೋದು ನೀವು. ಸೊ ಅವರ ಹೆಸರಿದು ಜಾಯ್ ಅಲುಕಾಸ್ ಎಂಬುದು ಆ ಒಂದು ಬಂಗಾರದ ಅಂಗಡಿ ಏನಿದೆ, ಸೊ ಅವರ ಒಂದು ಹೆಸರಿದು. ಈ ಒಂದು ಜಾಯ್ ಅಲುಕಾಸ್ ಅವರ ಆತ್ಮಚರಿತ್ರೆ ಸೈಡಿಂಗ್ ಜಾಯ್ ಅಂತ ಹೇಳ್ತೀವಿ. ಸೊ ಇವರು ಕ್ರಿಸ್ಮಸ್ ದಿನದ ಪ್ರಯುಕ್ತ ನರೇಂದ್ರ ಮೋದಿಯವರಿಗೆ ತಮ್ಮ ಆತ್ಮಚರಿತ್ರೆಯನ್ನು ನೀಡಿದ್ದಾರೆ. ಸೊ ನರೇಂದ್ರ ಮೋದಿಯವರು ಅದನ್ನು ಸ್ವೀಕರಿಸಿದ್ದಾರೆ. ಆ ಕಾರಣಕ್ಕಾಗಿ ಸೈಡಿಂಗ್ ಜಾಯ್ ಎಂಬುದು ಜಾಯ್ಸ್ ಅಲುಕಾಸ್ ರವರ ಆತ್ಮಚರಿತ್ರೆ ಆಗಿದೆ. ನೋಡಿ, ಪ್ರಧಾನಿಗೆ ಅಲುಕಾಸ್ ಆತ್ಮಚರಿತ್ರೆ ನೀಡಿದ್ದಾರೆ, ಇಲ್ಲಿ ಗಮನಿಸಬಹುದು. ಜಾಯ್ ಅಲುಕಾಸ್ ಸಮೂಹದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಜಾಯ್ ಅಲುಕಾಸ್ ಅವರು ತಮ್ಮ ಆತ್ಮಚರಿತ್ರೆ ಸೈಡಿಂಗ್ ಜಾಯ್ ಕೃತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ನೀಡಿದರು. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಅಯೋಧ್ಯೆಯ ವಿಮಾನ ನಿಲ್ದಾಣದ ಹೆಸರನ್ನು ಕೆಳಗಿನ ಯಾವ ಹೆಸರಿನೊಂದಿಗೆ ಬದಲಾಯಿಸಲಾಯಿತು? ನೋಡಿ, ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಎಂದು ಬದಲಾಯಿಸಲಾಗಿದೆ. ಏರ್ಫೋರ್ಸ್ಗೆ ವಾಲ್ಮೀಕಿ ಹೆಸರು. ನೋಡಿ, ಅಯೋಧ್ಯೆಯಲ್ಲಿನ ವಿಮಾನ ನಿಲ್ದಾಣದ ಹೆಸರನ್ನು ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಎಂದು ಬದಲಾಯಿಸಲಾಗಿದೆ. ಈ ಹಿಂದೆ ಅದಕ್ಕೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿತ್ತು. ಈಗ ವಾಲ್ಮೀಕಿ ಅವರ ಹೆಸರನ್ನು ಇಡಲಾಗಿದೆ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಟುಕೊಳ್ಳಿ. ನೆಕ್ಸ್ಟ್ 13ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಮೊದಲ ಬಾರಿಗೆ ಕರ್ನಾಟಕ ಮತ್ತು ಪಶ್ಚಿಮ ಬಂಗಾಳದ ನಡುವೆ ಕೆಳಗಿನ ಯಾವ ನಗರದಲ್ಲಿ ಅಮೃತ್ ಭಾರತ್ ಯೋಜನೆಯ ರೈಲು ಡಿಸೆಂಬರ್ 30, 2023ರಂದು ಆರಂಭಗೊಂಡಿದೆ? ಸರಿಯಾದಂಥ ಉತ್ತರ ನೋಡಿ, ಪಶ್ಚಿಮ ಬಂಗಾಳದ ಮಾಲ್ಡಾದೊಂದಿಗೆ ಬೆಂಗಳೂರು. ಪಶ್ಚಿಮ ಬಂಗಾಳದ ಮಾಲ್ಡಾದಿಂದ ಬೆಂಗಳೂರಿಗೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಮೃತ್ ಭಾರತ್ ರೈಲು ಸೇವೆ ಆರಂಭವಾಗಿದೆ. ಇದು ಅದಕ್ಕಿಂತ ಮುಂಚೆ ವಂದೇ ಭಾರತ್ ರೈಲು ಸೇವೆ ಹೆಚ್ಚಾಗಿ ಉದ್ಘಾಟನೆಗೊಂಡಿವೆ. ಆದರೆ ಅಮೃತ್ ಭಾರತ್ ರೈಲು ಯೋಜನೆ ಇದೇ ಮೊದಲ ಬಾರಿಗೆ ಉದ್ಘಾಟನೆಗೊಂಡಿರತಕ್ಕಂಥದ್ದು ಮಾಲ್ಡಾ ಮತ್ತು ಬೆಂಗಳೂರಿನ ನಡುವೆ. ಇದು ಗಮನದಲ್ಲಿರಲಿ ನಿಮಗೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕರ್ನಾಟಕಕ್ಕೆ ಮೊದಲ ಬಾರಿಗೆ ಅಮೃತ್ ಭಾರತ್ ಹೊಸ ರೈಲು ಭಾಗ್ಯ ದೊರೆತಿದೆ. ಎಲ್ಲೆಲ್ಲಿಗೆ? ಬೆಂಗಳೂರಿನಿಂದ ಮಾಲ್ಡಾ ಮಧ್ಯೆ. ನೋಡಿ, ಬೆಂಗಳೂರಿನಿಂದ ಮಾಲ್ಡಾ ಮಧ್ಯೆ ಓಡಾಟ ರಾಜ್ಯಕ್ಕೆ ಬರುವ ವಲಸಿಗರಿಗೆ ಇದು ಲಾಭ ತಂದು ಕೊಡಲಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಡಿಸೆಂಬರ್ 30ರಂದು ರೈಲಿಗೆ ಚಾಲನೆ ನೀಡಲಾಗ್ತಾ ಇದೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.